ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಾಮಿಕ್ ಬುಕ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಡೇರ್ ಡೆವಿಲ್ ಬೋರ್ನ್ ಅಗೇನ್ ಸೀರೀಸ್ನ 4ನೇ ಎಪಿಸೋಡನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ವಿ. ಮೊದಲ 3 ಎಪಿಸೋಡ್ಗಳ ಕಥೆನ ನಾವು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ವಿ. ಆ ಪ್ಲೇಲಿಸ್ಟ್ನ ಲಿಂಕನ್ನು ನಾವು ಡಿಸ್ಕ್ರಿಪ್ಷನಲ್ಲೂ ಕೂಡ ಕೊಟ್ಟಿರ್ತೀವಿ. ನೀವು ಹೋಗ್ಬಿಟ್ಟು ಆ ಕಥೆನೂ ತಿಳ್ಕೊಂಡು ಬರ್ಬೋದು. ಓಕೆ, ಇನ್ನು ಕಳೆದ ಎಪಿಸೋಡ್ನಲ್ಲಿ ನಮ್ಮ ಲಾಯರನ್ನ ತುಂಬ ಕಷ್ಟಪಟ್ಟು ಹೆಕ್ಟರ್ ಹಯಾಲನ ಶನಹ್ಯಾನ್ ಕೊಲೆ ಕೇಸ್ನಿಂದ ಪಾರು ಮಾಡಿರ್ತಾನೆ. ಕೋರ್ಟೆ ಈ ವೈಟ್ ಟೈಗರ್ನಿಂದ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ ಅಂತಂತ ಹೇಳಿದ್ಮೇಲೆ ಮುಗಿದೋಯ್ತು ಕತೆ. ರಾಜಾರೋಷವಾಗಿ ಬೀದಿ ತುಂಬ ವೈಟ್ ಟೈಗರ್ ವೇಷ ಹಾಕ್ಕೊಂಡು ಜನಗಳನ್ನು ಕಾಪಾಡ್ಬೋದು ಅಂತಂತ ಅಂದ್ಕೊಂಡಿರ್ತಾನೆ. ಅದೇ ಕೆಲಸ ಅವನು ಕೂಡ ಮಾಡೋದಕ್ಕೆ ಹೋಗ್ತಾನೆ. ಆದರೆ ಏನು ಮಾಡೋದು, ಯಾರೋ ಒಬ್ಬ ರ್ಯಾಂಡಮ್ ಆಗಿ ಬಂದ್ಬಿಟ್ಟು ನಮ್ಮ ಹುಲಿಯನ್ನೇ ಎತ್ಬಿಡ್ತಾರೆ. ಅವನು ಹಾಕ್ಕೊಂಡಿದ್ದ ಕಾಸ್ಟ್ಯೂಮ್ನಲ್ಲಿ ನಮ್ಮ ಪನಿಷರ್ನ ಲೋಗೋ ಇರುತ್ತೆ. ಆದರೆ ಅದು ನಮ್ಮ ಕೋಟೆ ಅಣ್ಣ ಅಲ್ಲ, ಬೇರೆ ಯಾರೋ ಆಗಿರ್ತಾರೆ. ಅದೇನಾದರೂ ಈ ಸೀರೀಸ್ನ ವಿಲನ್ ಆಗಿರುವಂಥ ಮ್ಯೂಸ್ ಅಂತಂತ ನೋಡಿದ್ರೆ ಖಂಡಿತ ಅಲ್ಲ. ಮ್ಯೂಸ್ನಲ್ಲಿ ಸ್ಟಾರ್ಟಿಂಗ್ನಲ್ಲೇ ಇಂಟ್ರೊಡ್ಯೂಸ್ ಮಾಡ್ತಾರೆ. ಯಾರೋ ಒಬ್ಬನ ಹೊಡೆದು ಎತ್ಕೊಂಬಂದು ಸಬ್ವೇ ಪ್ಲಾಟ್ಫಾರ್ಮ್ ಒಳಗಡೆ ನಡ್ಕೊಂಬರ್ತಾ ಇರ್ತಾನೆ. ಅವಾಗ ಅವನ್ನ ಮುಖ ತೋರಿಸ್ತಾರೆ ಫಸ್ಟ್ ಟೈಮು. ಇದೆಲ್ಲ ಒಂದು ಕಡೆ ಆದರೆ ಹೆಕ್ಟರ್ ಹಯಾಲ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡಿ ಅವನ ಸೂಟು, ಅವನ ಆ್ಯಮ್ಯುಲೆಟ್ ಎಲ್ಲದನ್ನು ತೆಗೆದಿಡ್ತಾ ಇರ್ತಾರೆ. ಇವನ್ ಡೆತ್ ಯಾವ ಥರ ಆಗಿದೆ, ಏನು ಕತೆ ಅಂತ ಹೇಳ್ಬಿಟ್ಟು ಮ್ಯಾಟ್ ಬಂದು ವಿಚಾರಿಸ್ತಾ ಇರ್ತಾನೆ. ಆ ಡಾಕ್ಟರ್ ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾನೆ. ಪಾಯಿಂಟ್ ಬ್ಲ್ಯಾಕಲ್ಲೇ ಶೂಟ್ ಮಾಡಿದರೆ 1 ಸೆಕೆಂಡು ಕೂಡ ಪ್ರಾಣ ನಿಂತಿಲ್ಲ. ಶೂಟ್ ಮಾಡಿರೋ ಬುಲೆಟಿನ ಬ್ಯಾರಲ್ಲು ಸುತ್ತಮುತ್ತ ಎಲ್ಲಿ ಹುಡುಕಿದ್ರು ಸಿಕ್ಕಿಲ್ಲ ಅಂತಂತೇಳಿ. ಅದೇ ಟೈಮ್ಗೆ ಹಯಾಲ ಸೋದರ ಸೊಸೆ ಆಂಜೆಲಾ ಬಂದ್ಬಿಟ್ಟು ಗೋಳಾಡ್ಕೊಂಡು ಅಳ್ತಾ ಇರ್ತಾಳೆ. ನೀವು ಕಷ್ಟಪಟ್ಟೇನೋ ಅಂಕಲನ್ನ ಬಿಡಿಸಿದ್ರಿ, ಆದರೆ ಅವ್ರ ಶತ್ರುಗಳು ಸೇಡ್ ತೀರಿಸ್ಕೊಂಡೇ ಬಿಟ್ಟಿದ್ದಾರೆ. ಅವ್ರ ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅಂತಾನೆ ಅಂದ್ಕೊಂಡಿದ್ರಲ್ಲ, ಆದರೂ ಯಾಕೆ ಹಿಂಗಾಯ್ತು, ಕೊನೆಗೂ ಅವ್ರಿಗೆ ನ್ಯಾಯ ಸಿಕ್ಲಿಲ್ವಲ್ಲ ಅಂತ. ಬಟ್ ಮ್ಯಾಟ್ ಅವಳಿಗೆ ಧೈರ್ಯ ತುಂಬಿ ಸಮಾಧಾನ ಮಾಡಿ ಕರ್ಕೊಂಡೋಗ್ತಾನೆ. ಅವ್ನ ಫ್ರೆಂಡ್ಗೆ ಹಿಂಗೆ ಆಗೋಯ್ತಲ್ಲ ಅಂತಂತೇಳ್ಬಿಟ್ಟು ಅದೇ ಚಿಂತೆನಲ್ಲಿ ಇರ್ತಾನೆ. ಆದರೆ ಕೆಲಸ ಮಾಡಬೇಕಲ್ಲ. ಅವನಿಗೀಗ ಒಬ್ಬ ಹೊಸ ಕ್ಲೈಂಟ್ ಸಿಕ್ಕಿರ್ತಾನೆ. ಅವನು ಯಾರು ಅಂತ ಹೇಳಿದ್ರೆ ಲ್ಯಾರಿ ಬ್ರ್ಯಾಡ್ಫೋರ್ಡ್ ಅಂತಂತೇಳಿ ಒಂದು ಪಾಪ್ಕಾರ್ನ್ ಕದ್ದಿರೋ ಕೇಸ್ನಲ್ಲಿ ಅಂದರಾಗಿರ್ತಾನೆ. ಏನು ಮಾಡೋದು, ಅವ್ನು ಕದ್ದಿರೋದಕ್ಕೆಲ್ಲ CCTV ಫುಟೇಜ್ ಎಲ್ಲ ಇರುತ್ತೆ. ಪಕ್ಕ ಸಿಗಾಕೊಂಡಿರ್ತಾನೆ. ಮ್ಯಾಟ್ ಹೋಗ್ಬಿಟ್ಟು ಮುಚ್ಕೊಂಡಿದ್ದನ್ನು ಒಪ್ಕೊಳಪ್ಪ, ನಿನ್ನ ಕೈಲಿ ಏನೂ ಮಾಡ್ಕೊಳಕ್ಕಾಗಲ್ಲ ಅಂತಂತೇಳ್ಬಿಟ್ಟು ಹೇಳ್ತಾನೆ. ಹಂಗಿದ್ಮೇಲೆ ಏನು ಮಾಡೋಕ್ಕೆ, ಡಿಫೆನ್ಸ್ ಲಾಯರ್ ಆಗಿದೆಯಾ, ನಿನ್ನ ಕೈಲಾದರೆ ಜೈಲಿಂದ ಹೊರಗೆ ಕರ್ಕೊಂಬ ಅಂತಂತೆಲ್ಲ ಕೇಳ್ತಾ ಇರ್ತಾನೆ. ಅವನು ಆದಷ್ಟು ಟ್ರೈ ಮಾಡ್ತಾನೆ. ಸೋಫಿ ಹತ್ರ ಎಲ್ಲ ಮಾತಾಡಿ ನೆಗೋಷಿಯೇಟ್ ಮಾಡಿ 1 ತಿಂಗಳಿರುವಂಥ ಜೈಲು ಶಿಕ್ಷೆನ ಬರೀ 10 ದಿನಕ್ಕೆ ಇಳಿಸ್ತಾನೆ. ಆದರೆ ಅಸಾಮಿ ಇವನು ಒಪ್ಕೊಳ್ಳಂಗೇ ಇಲ್ಲ. ನಾನು ಈಗಲೇ ಹೊರಗೆ ಬರಬೇಕು ಅಂತಂತ ಅಂತಿದ್ದಾನೆ. ಯಾಕಂದರೆ ಈ ಜೈಲು ವಾಸ ಅನ್ನೋದವನಿಗೆ ನರ್ಕ ತೋರಿಸ್ಬಿಟ್ಟಿರುತ್ತೆ. ಲಾಸ್ಟ್ ಟೈಮ್ ಹಿಂಗೆ ಸಿಗಾಕೊಂಡು 1 ತಿಂಗಳು ಜೈಲಿಗೆ ಹೋಗ್ಬಿಟ್ಟು ಬಂದಿದ್ದಕ್ಕೆ ಅವ್ನ ರೇಷನನ್ನೇ ಕಟ್ ಮಾಡಿರ್ತಾರೆ. ಕೆಲಸನೂ ಕಳ್ಕೊಂಡಿರ್ತಾನೆ. ಭಿಕ್ಷೆ ಬೇಡೋ ಪರಿಸ್ಥಿತಿಗೆ ಬಂದಿರ್ತಾನೆ. ನಿಜವಾಗ್ಲೂ ಭಿಕ್ಷೆ ಬೇಡ್ಕೊಂಡೇ ತಿಂತಿರ್ತಾನೆ. ಆದರೆ ಬರೀ ಅಳಶೋಯ್ದು ತಂಗಳು ತಿಂದು ನಾಲ್ಗೆ ಕೆಟ್ಟೋಗಿ ಏನೋ ಒಂದು ಪಾಪ್ಕಾರ್ನ್ ತಿಂದನ ಅಂತಂತೇಳ್ಬಿಟ್ಟು ಆಸೆ ಪಟ್ಟು ಕದ್ದಿದ್ದಾನೆ. ಈಗ ನೋಡಿದ್ರೆ ಇವನ ಮೇಲೆ $100 ಖರ್ಚು ಮಾಡಿ ಕೇಸನ್ನು ನಡೆಸಿ ಜೈಲಿಗೆ ಹಾಕೋದಕ್ಕೆ ನೋಡ್ತಾ ಇದ್ದಾರೆ. ಗುರು, ಅದೇ ದುಡ್ಡಲ್ಲಿ ನಂಗೆ ಒಂದು ಒಳ್ಳೆ ಊಟ ಹಾಕಿದ್ರೆ ನಮ್ಮ ನೆಮ್ಮದಿಯಾಗಾದ್ರೂ ಇರ್ತಿದ್ನಲ್ಲ, ಇವ್ರಿಗೇನಾದ್ರೂ ತಲೆ ಇದೆಯಾ ಅಂತಂತೇಳ್ಬಿಟ್ಟು ಗೋಳಾಡ್ತಾ ಇರ್ತಾನೆ. ಇವನಿಗೆ ಕೊಬ್ಬು ಜಾಸ್ತಿ ಇದೆ ಅಂತಂತೇಳ್ಬಿಟ್ಟು ಗೊತ್ತು. ಆದ್ರೂ ನೀವು ಮಾತಾಡುತ್ತಿರೋ ಮಾತಲ್ಲಿ ಲಾಜಿಕ್ ಅಂತೂ ಇತ್ತು. ಇವನ್ ಕೇಸನ್ನು ಅನ್ನೆಸರಿ ಈ ಸೀರೀಸ್ನಲ್ಲಿ ಯಾಕೆ ತೋರಿಸಿದ್ರು ಏನೋ ಗೊತ್ತಿಲ್ಲ. ಬಟ್ ಒಂದಕ್ಕಂತೂ ಹೆಲ್ಪ್ ಆಗುತ್ತೆ. ಅದೇನಪ್ಪ ಅಂತಂತೇಳಿದ್ರೆ ಇವನು ಮೀಟ್ ಮಾಡೋದಕ್ಕೆ ಬಂದಾಗಲೇ ಅಚಾನಕ್ಕಾಗಿ ಆಫೀಸರ್ ಪೋವೆಲ್ ಕೂಡ ಸಿಗ್ತಾನೆ. ಅವಾಗ ನಮ್ಮ ಲಾಯರನ್ನು ಕೋಪ ಬಂದ್ಬಿಟ್ಟು ಅವನಿಗೆ ಸ್ವಲ್ಪ ಟ್ರಿಗರ್ ಮಾಡ್ತಾನೆ. ಏನಾರು ಮಾತಾಡಿ ಅವನ ಕೈಲಿಂದ ಸತ್ಯ ಬಾಯಿ ಬಿಡಿಸ್ಬೇಕು ಅಂತಂತೇಳಿ. ಕೇಸನ್ನು ಸೋತಿದ್ದ ದ್ವೇಷಕ್ಕೆ ಹಯಾಲನ್ನ ನೀನೇ ಕೊಂದೆ ಅಲ್ವಾ ಅಂತಂತೇಳ್ಬಿಟ್ಟು ಅವನಿಗೆ ಕ್ವೆಶನ್ ಮಾಡ್ತಾನೆ. ಆದರೆ ಅವನಿದನ್ನು ಒಪ್ಕೊಳ್ಳಲ್ಲ. ನನಗೂ ಈ ಕೊಲೆಗೂ ಸಂಬಂಧನೇ ಇಲ್ಲ, ಯಾರ ಜೊತೆ ಹೊಡೆದಾಡಕ್ಕೆ ಹೋಗಿ ಸತ್ನೋ ಏನೋ, ನನ್ನ ಮೇಲೆ ತರ್ತಾ ಇದೆಯಾ ಅಂತಂತೇಳ್ಬಿಟ್ಟು. ಅವ್ನು ಹೇಳ್ತಿರೋ ಮಾತಲ್ಲಿ ನೀನು ನಿಜ ಇರುತ್ತೆ. ಅದು ಮ್ಯಾಟ್ಗೆ ಅರ್ಥ ಆಗುತ್ತೆ ಕೂಡ. ಹಂಗಾದ್ರೆ ಏನಿದು ಕತೆ, ಹುಲಿನ ಕೊಂದದ್ದು ಯಾರು ಅಂತಂತೇಳ್ಬಿಟ್ಟು ಹುಡ್ಕಾಡ್ಕೊಂಡು ಆ ಕೊಲೆ ನಡೆದಿದ್ದ ಜಾಗಕ್ಕೆ ಹೋಗ್ತಾನೆ. ಆ ಜಾಗ ಆ್ಯಕ್ಚುಲಿ ತಗ್ಗಾಗಿರುತ್ತೆ. ಶೂಟ್ ಮಾಡಿದಾಗ ಆ ಗನ್ನಿಂದ ಆಚೆ ಬಂದಿರೋಂಥ ಬ್ಯಾರಲ್ಲು ಹೋಗಿ ಡ್ರೈನೇಜ್ ಒಳಗಡೆ ಬಿದ್ದಿರುತ್ತೆ. ಅದನ್ನು ಅಬ್ಸರ್ವ್ ಮಾಡಿ ಅದನ್ನು ತೆಗೆದ್ಬಿಟ್ಟು ನೋಡ್ತಾನೆ. ಅದ್ರ ಮೇಲೆ ಪನಿಷರ್ ಲೋಗೋ ಇರುತ್ತೆ. ಈ ಕೊಲೆಗೂ ಪನಿಷರ್ಗೂ ಏನು ಸಂಬಂಧ ಅಂತಂತೇಳ್ಬಿಟ್ಟು ಕೋಟೆ ಹಣ್ಣನ್ನು ಹುಡ್ಕೊಂಡು ಹೋಗ್ತಾನೆ. ಆದರೆ ಇವನು ಹೋಗ್ತಿದ್ದಂಗೆ ಗುಂಡಿಗೆನೆ ಬಾಯಿಗೆ ಬರೋ ರೀತಿ ಅಟ್ಯಾಕ್ ಮಾಡಿಬಿಡ್ತಾನೆ. ಓ ನೀನಾ ರೆಡ್, ಏನು ಸಮಾಚಾರ ಅಂತಂತೇಳ್ಬಿಟ್ಟು ಕೂಲಾಗೇನೆ ಮಾತಾಡಿಸ್ತಾನೆ. ಆವಾಗ ಹಯಾಲನ್ ಕತೆ ಎಲ್ಲ ಇಡ್ತಾನೆ ಅವನ ಮುಂದೆ. ನನ್ನ ಫ್ಯಾನ್ಗಳು ಯಾರೋ ರೊಚ್ಚಿಗೆದ್ಬಿಟ್ಟು ಕೆಲಸ ಮಾಡಿರಬೇಕು, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತಂತ ಹೇಳ್ಬಿಡ್ತಾನೆ. ಇದು ಕೋಟೆ ಹಣ್ಣಂಗೂ ಗೊತ್ತಿರುತ್ತೆ. ಅಷ್ಟು ಈಸಿಯಾಗಿ ಡೇರ್ ಡೆವಿಲ್ ನನ್ನ ಮೇಲೆ ಡೌಟ್ ಪಡಲ್ಲ. ಬಟ್ ಅವ್ನು ಬಂದಿರೋದಕ್ಕೆ ಬೇರೆನೇ ರೀಸನ್ ಇದೆ ಅಂತಂತೇಳಿ. ಏನಪ್ಪ ಅಂತಂತೇಳಿದ್ರೆ ಬರೀ ಹೆಕ್ಟರ್ ಹಯಾಲ ಅಲ್ಲ, ಫಾಗಿ ಸಾವು ಆದಾಗ್ಲೇ ಮ್ಯಾಟ್ ಚೇಂಜ್ ಆಗಿ ಹೋಗ್ಬಿಟ್ಟಿದ್ದಾನೆ. ವಿಜಿಲೆಂಟಿ ಲೈಫ್ಗೆ ಗುಡ್ ಬೈ ಹೇಳಿದ್ದಾನೆ. ಆದರೆ ಅವನ ಒಳಗಡೆ ರಕ್ತ ಕುದೀತಾ ಇದೆ, ಸೇಡ್ ತೀರಿಸ್ಕೋಬೇಕು ಅಂತಂತೇಳಿ. ಆದರೆ ಶತ್ರುಗಳನ್ನು ಕೊಂದಾಕಿ ಬಿಡಬೇಕು ಅನ್ನೋ ನಿರ್ಧಾರ ಸರಿನಾ ತಪ್ಪ ಅಂತಂತೇಳ್ಬಿಟ್ಟು ಈ ಕೋಟೆನ ಕೇಳ್ಬಿಟ್ಟು ಪರ್ಮಿಷನ್ ತಗೊಳ್ಳೋದಕ್ಕೆ ಬಂದಿದೆಯಾ ಅಲ್ವಾ ಅಂತಂತೇಳಿ. ಅವಾಗ ಮ್ಯಾಟ್ಗಿದ್ದು ಅರ್ಥ ಆಗಲ್ಲ. ಆದರೆ ಕೋಟೆ ಅಣ್ಣ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ಹೇಳ್ತಾನೆ. ಬುಲ್ ಸೈಜ್ ಫಾಗಿನ ಸಾಯಿಸಿದ ಮೇಲೆ ಅವನ್ನ ಕೊಲ್ಲಬೇಕು ಅಂತ ಅನ್ಕೊಂಡೆ ತಾನೆ, ಅದ್ಯಾಕೆ ಸಾಯಿಸಿದೆ ಹಂಗೆ ಕೈ ಬಿಟ್ಟೆ ಅಂತಂತೇಳಿ. ಆದರೆ ಅವನಿಗೀಗ ಜೀವಿತಾವಧಿ ಶಿಕ್ಷೆ ಕೊಟ್ಟಿದ್ದಾರಲ್ಲ ಅಂತಂತೇಳ್ಬಿಟ್ಟು ಮ್ಯಾಟ್ ಆನ್ಸರ್ ಮಾಡ್ತಾನೆ.
ಆದ್ರೆ ಕೋಟೆ ಅಣ್ಣ ಅವನದೇ ಸ್ಟೈಲ್ನಲ್ಲಿ ಅವನಿಗೆ ಬೈದು ಬುದ್ಧವಾದ ಹೇಳ್ತಾನೆ. ನಿನ್ನ ಈ ಜೀವಿತಾವಧಿ ಶಿಕ್ಷೆನೆಲ್ಲ ಉಪ್ಪು ಖಾರ ಹಾಕೊಂಡು ನೆಕ್ಕೋ, ಅವ್ನು 3 ಹೊತ್ತು ಜೈಲೊಳಗೆ ದನ ತಿಂದಂಗೆ ತಿಂದು ಎಬ್ಬವ ಥರ ಉಸಿರು ಬಿಡ್ತಾ ಇರ್ತಾನೆ. ನಿನಗೂ ಮಾನ ಮರ್ಯಾದೆ ಇಲ್ಲದೆ ಅದೇ ಉಸಿರು ಹೇಳ್ಕೊಂಬಿಟ್ಟು ಈ ಸಮಾಜದಲ್ಲಿ ಬದುಕ್ತಾ ಇದೀಯಾ ಅಂತಂತೇಳಿ. ಅವಾಗ ಮ್ಯಾಟ್ಗೂ ಕೂಡ ಬೇಜಾರಾಗೋಗ್ಬಿಡುತ್ತೆ. ಹೌದು, ನೀನು ಹೇಳ್ತಿರೋದು ಕರೆಕ್ಟೇ. ಫಾಗಿ ಸಾವ್ಗೆ ನಾವು ನ್ಯಾಯ ಕೊಡ್ಸೋಕ್ಕಾಗಲ್ಲ. ಅವನಂತ ಪ್ಯೂರ್ ಸೋಲನ್ನ ನಾನು ನನ್ನ ಲೈಫಲ್ಲೇ ಕಂಡಿಲ್ಲ. ಆದರೆ ಜೀವನ ಪರ್ಯಂತ ಅವನು ಕಾನೂನು ಪ್ರಕಾರವಾಗೇನೆ ಹೋರಾಟ ಮಾಡ್ದ. ನಿಂತರ ಒಡಿ ಕೊಲ್ಲೋದೆಲ್ಲ ಮಾಡಲಿಲ್ಲ. ಸರಿ ಹೋಗಿ ಬರ್ತೀನಿ ಅಂತಂತೇಳಿ ಅವನಿಗೂ ಕೌಂಟ್ರ್ ಕೊಟ್ಬಿಟ್ಟು ಹೊರಟು ಬಿಡ್ತಾನೆ. ಆದರೂ ಕೂಡ ಮ್ಯಾಟ್ ಒಳಗಡೆ ಆ ರೋಷ ಆಕ್ರೋಶ ಎಲ್ಲ ಹಂಗೆ ಇರುತ್ತೆ. ಮನೆಗೋಗಿ 5 ಜೊತೆ ಊಟ ಮಾಡಿ ಮಲ್ಕೊಂಡ್ರು ಕೂಡ ನೈಟ್ ಎದ್ಬಿಟ್ಟು ಅವ್ನು ಬಿಲ್ಲಿ ಕ್ಲಬ್ನ ತಗೊಂಡ್ಬಿಟ್ಟು ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ನಮ್ಗಿಲ್ಲೇ ಗೊತ್ತಾಗುತ್ತೆ ಡೇರ್ ಡೆವಿಲ್ ಯಾವ ಕ್ಷಣದಲ್ಲಿ ಬೇಕಾದರೂ ಬರ್ಬೋದು. ಅದಕ್ಕೆ ಈ ಕಸರತ್ತೆಲ್ಲ ಮಾಡ್ತಾ ಇದ್ದಾನೆ ನಮ್ಮ ಲಾಯರ್ ಅಣ್ಣ ಅಂತ. ಇನ್ನೊಂದು ಕಡೆ ನಮ್ಮ ಕಿಂಗ್ ಪಿನ್ನು, ಅವನು ಆದಷ್ಟು ಕಷ್ಟಪಟ್ಟು ಏನೇನೋ ಒಳ್ಳೇದು ಮಾಡಬೇಕು ಅಂತಂತೇಳಿ ಪ್ರಯತ್ನ ಮಾಡ್ತಾ ಇದ್ದಾನೆ. ಪಾಳು ಬಿದ್ದಿರುವಂಥ ರೆಡ್ ಡುಕ್ ಪೋರ್ಟನ್ನು ಡೆವಲಪ್ಮೆಂಟ್ ಮಾಡಿ ಆ ಪ್ಲೇಸನ್ನು ಸರಿ ಮಾಡಬೇಕು ಅಂತ ಅಂದ್ಕೊಂಡಿರ್ತಾನೆ. ಅದಕ್ಕೋಸ್ಕರನೇ ಎಲ್ಲ ಪ್ಲ್ಯಾನನ್ನು ಮಾಡ್ತಾ ಇರ್ತಾನೆ. ಆದರೆ ಅವನ ಅಸಿಸ್ಟೆಂಟು ಶೀಲಾ ಕೆಲವೊಂದಿಷ್ಟು ಅಡ್ವೈಸನ್ನು ಕೊಡ್ತಾಳೆ. ದಿಢೀರಂತ ಯಾವುದೇ ಕೆಲಸನ ಮಾಡೋಕ್ಕಾಗಲ್ಲ. ಮೊದಲಿದಕ್ಕೆ ಪಬ್ಲಿಕ್ ಅಡ್ವೊಕೇಟಿಂದ ಪರ್ಮಿಷನ್ ತಗೋಬೇಕು, ಕೌನ್ಸಿಲ್ ಮೆಂಬರ್ಸ್ ಕಡೆಯಿಂದ ಅಪ್ರೂವಲ್ ತಗೋಬೇಕು, ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಬಗ್ಗೆ ಸ್ಟಡಿ ಮಾಡಬೇಕು, ಲ್ಯಾಂಡ್ ಸರ್ವೆ, ಬಿಲ್ಡಿಂಗ್ ಪರ್ಮಿಟ್ಟು, ಫೀಸಿಬಿಲಿಟಿ ಸ್ಟಡಿ, ಈ ಥರ ತುಂಬ ಪ್ರೊಸೀಜರ್ ಇದ್ದಾವೆ. ಇವುಗಳನ್ನೆಲ್ಲ ಪ್ರಾಪರಾಗಿ ಫಾಲೋ ಮಾಡಬೇಕು ಅಂತ. ಓಕೆ, ಮೊದಲೇದಾಗಿ ಎಲ್ಲಿಂದ ಶುರು ಮಾಡಬೇಕು? ಪಬ್ಲಿಕ್ ಅಡ್ವೊಕೇಟಿಂದ ಅಪ್ರೂವಲ್ ತರಬೇಕು. ಸರಿ, ಆ ಕೆಲಸನೇ ಮೊದಲು ಮಾಡೋಣ. ಪಬ್ಲಿಕ್ ಅಡ್ವೊಕೇಟ್ ಜೊತೆ ಮೀಟಿಂಗನ್ನು ಇಟ್ಕೊಳ್ಳಿ, ಮಾತಾಡಿ ಅದೇನು ಕೆಲಸ ಮಾಡೋಣ ಅಂತಂತ ಹೇಳ್ಬಿಟ್ಟು ರೆಡಿ ಆಗ್ತಾರೆ. ಆದರೆ ಅವತ್ತಿನ ದಿನ ಕಿಂಗ್ ಪಿನ್ಗೆ ಬೇರೆ ಬೇರೆ ಕಡೆ ಮೀಟಿಂಗ್ಗಳಿರ್ತವೆ. ಅವನ್ನೆಲ್ಲ ಅಟೆಂಡ್ ಮಾಡ್ಕೊಂಡ್ಬಿಟ್ಟು ಫೈನಲಿ ಪಬ್ಲಿಕ್ ಅಡ್ವೊಕೇಟನ್ನು ನೋಡಬೇಕು ಅಂತ ಹೊರಟಾಗ ಒಂದು ಎಡವಟ್ಟು ನಡೆದೋಗಿರುತ್ತೆ. ಅದೇನಪ್ಪ ಅಂತಂತ ಹೇಳಿದ್ರೆ, ನ್ಯೂಯಾರ್ಕ್ನಲ್ಲಿರೋ ಕಸನೆಲ್ಲ ಕಲೆಕ್ಟ್ ಮಾಡಿಬಿಟ್ಟು ಅದನ್ನು ರೀಸೈಕ್ಲಿಂಗ್ ಮಾಡೋದಕ್ಕೆ ಒಂದು ಪ್ರೈವೇಟ್ ಕಂಪ್ನಿಗೆ ಕಾಂಟ್ರಾಕ್ಟ್ ಕೊಡ್ತಾ ಇರ್ತಾರೆ. ಈ ಜವಾಬ್ದಾರಿನ ಡೇನಿಯಲ್ಗೆ ಒಪ್ಪಿಸಿರ್ತಾನೆ. ಅವನ ಪಾಪ ಕೆಲಸನ ಕರೆಕ್ಟಾಗೇ ಮಾಡ್ತಾನೆ. ಆದರೆ ಒಂದೇ ಒಂದು ಮಿಸ್ಟೇಕ್ ಆಗಿರುತ್ತೆ. ಏನಪ್ಪ ಅಂತ ಹೇಳಿದ್ರೆ, ಈ ವಿಚಾರನ ಕುಡ್ದು ಮತ್ತಲ್ಲಿ ಅವನ ಫ್ರೆಂಡು ಬಿಬಿ ಯುರಿಕಿಗೆ ಹೇಳ್ಬಿಟ್ಟಿರ್ತಾನೆ. ಅವಳು ಮೊದಲೇ ಮೀಡಿಯಾದವಳು ಬಿಡ್ತಾಳ. ಇದರಿಂದ ಗಾರ್ಬೇಜ್ ಡಿಪಾರ್ಟ್ಮೆಂಟಲ್ಲಿರುವಂಥ ಎಂಪ್ಲಾಯ್ಗಳು ಕೆಲಸ ಕಳ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಒಂದು ರಿಪೋರ್ಟನ್ನು ರೆಡಿ ಮಾಡಿ ಪಬ್ಲಿಷ್ ಮಾಡಿಬಿಡ್ತಾಳೆ. ಅಂದರೆ ಅದು ಕಿಂಗ್ ಪಿನ್ ಎಗನೆಸ್ಟ್ ಆಗೇನೆ ಇರುತ್ತೆ. ಹಂಗಾಗಿ ಅವನ ಎಗನೆಸ್ಟ್ ಆಗಿ ಎಂಪ್ಲಾಯ್ಗಳೆಲ್ಲ ಕಂಪ್ಲೇಂಟನ್ನು ರೈಸ್ ಮಾಡ್ತಾ ಇರ್ತಾರೆ. ಈಗ ಪಬ್ಲಿಕ್ ಅಡ್ವೊಕೇಟ್ ಹತ್ರ ಹೋದರೆ ಮೊದಲು ಈ ಕ್ವೆಶನಿಗೆ ಆನ್ಸರ್ ಮಾಡಪ್ಪ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಅವಾಗ ಏನು ಮಾಡೋದು ಅಂತ ಹೇಳ್ಬಿಟ್ಟು ಆ ಮೀಟಿಂಗ್ಗೆ ಕ್ಯಾನ್ಸಲ್ ಆಗೋಗ್ಬಿಡುತ್ತೆ. ಇದರಿಂದ ಕೋಪ ಮಾಡಿಕೊಂಡು ಡೇನಿಯಲ್ಗೆ 4 ಬೈತಾನೆ. ಆದರೂ ಅವನಲ್ಲಿರುವಂಥ ಪ್ರಾಮಾಣಿಕತೆ ನೋಡ್ಬಿಟ್ಟು, ನೀನು ಮಾಡೋ ತಪ್ಪು ಕೆಲಸ ಇದೇ ಕೊನೆ ಕೆಲಸ ಆಗಿರಬೇಕು, ಮತ್ತಿನ್ಯಾವತ್ತೂ ಮಾಡಲೇಬಾರ್ದು ಅಂತ ಹೇಳ್ಬಿಟ್ಟು ಅಡ್ವೈಸ್ ಮಾಡಿ ಕೇರ್ಫುಲ್ ಆಗಿರೋದಕ್ಕೆ ಕೇಳ್ತಾನೆ. ಇನ್ನೊಂದು ಕಡೆ ಫ್ಯಾಮಿಲಿ ಪ್ರಾಬ್ಲಮ್ಮು, ವೆನಿಸ್ಸಾ ಜೊತೆ ಮುನ್ಸು, ಅದಕ್ಕೋಸ್ಕರ ಥೆರಪಿಗೆ ಹೋಗ್ತಿರ್ತಾರಲ್ಲ. ಇಲ್ಲಿ ಐದರ್ಗ್ಲೇನು ಒಂದು ಕನ್ಕ್ಲೂಷನಿಗೆ ಬರೋದಕ್ಕೆ ಕೇಳ್ತಾರೆ. ನಿಮ್ಮಿಬ್ಬರ ನಡುವೆ ಇರೋಂಥ ಈ ಕೋಪಕ್ಕೆ ಏನು ಕಾರಣ ಅಂತಂತೇಳಿ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಅದನ್ನು ಪ್ರಾಮಾಣಿಕವಾಗಿ ನಮ್ಮ ಮುಂದೆ ಹೇಳಿದ್ರೆ ಮುಂದೆ ಮಾತಾಡಿ ಸರಿ ಮಾಡ್ಬೋದು ಅಂತ. ಅವಾಗ ನೋಡಪ್ಪ ನಿಜ ಆಚೆ ಬರುತ್ತೆ. ಕಿಂಗ್ ಪಿನ್ನು ವೆನಿಸಾನ ಬಿಟ್ಟೋಗಿ ತುಂಬ ದಿನ ಆಗಿತ್ತಲ್ಲ, ಅದಕ್ಕೆ ಅವಳೊಬ್ಳಿಗೆ ಇದ್ದು ಬೋರ್ ಆಗಿ ಒಬ್ಬ ಬಣ್ಣ ಹೊಡೆಯೋನ್ ಜೊತೆ ಸವಾಸ ಮಾಡಿರ್ತಾಳೆ. ಅವನು ಏನೋ ಬಣ್ಣನಾಗ ಮಾತಾಡ್ದ ಅಂತಂತೇಳಿ ಅವನ ಜೊತೆ ಅಫೇರ್ ಇಟ್ಕೊಂಡಿರ್ತಾಳೆ. ಅವನು ಬೇರೆ ಯಾರೂ ಅಲ್ಲ, ಆ್ಯಡಮ್. ಅದೇ ಎಪಿಸೋಡ್ ಫಸ್ಟಿಂದ ಹೇಳ್ತಾ ಇರ್ತಾನಲ್ಲ ಕಿಂಗ್ ಪಿನ್ನು, ನನಗೆ ಆ್ಯಡಮ್ ಬಗ್ಗೆ ಎಲ್ಲ ಗೊತ್ತಾಗಿದೆ ಅಂತಂತೇಳಿ. ಅದೇ ಆ್ಯಡಮ್ಮು. ಇಲ್ಲಿ ವೆನಿಸಾಗೆ ಗೊತ್ತಿರುತ್ತೆ ನನಗೇನು ಮಾಡಲ್ಲ, ಯಾಕೆಂದರೆ ನನ್ನ ಕಿಂಗ್ ಪಿನ್ ಅಷ್ಟೊಂದು ಪ್ರೀತಿ ಮಾಡ್ತಾನೆ. ಆದರೆ ಆ್ಯಡಮ್ಗೇನಾದರೂ ಮಾಡಿಬಿಟ್ರೆ ಅಂತನೋ ಭಯ ಅವಳಿಗೆ. ಆದರೆ ಕಿಂಗ್ ಪಿನ್ ಅವಳಿಗೆ ಪ್ರಾಮಿಸ್ ಮಾಡಿರ್ತಾನೆ ಆ್ಯಡಮ್ಗೇನು ಮಾಡಲ್ಲ ಅಂತಂತೇಳಿ. ಅವನ ಜೊತೆ ಮಾತಾಡ್ಬಿಟ್ಟು ಅವ್ನಿಗೆ ಅರ್ಥ ಆಗೋ ರೀತಿ ಹೇಳಿದ್ದೀನಷ್ಟೇ, ನಮ್ಮ ಸವಾಸಕ್ಕೆ ಬರಬೇಡ ಅಂತಂತೇಳಿ, ನೀನು ಯಾಕಿದ್ ನಂಬ್ತಾ ಇಲ್ಲ ಅಂತಂತೇಳಿ. ಹಿಂಗೆ ಮಾತಾಡಿಕೊಂಡು ಅವ್ರ ಸಮಸ್ಯೆನ ಬಗೆಹರಿಸ್ಕೊಳ್ತಾರೆ. ಅಲ್ಲಿಗೆ ಹೆಚ್ಚು ಕಡಿಮೆ ಇವ್ರ ಥೆರಪಿ ಕಂಪ್ಲೀಟ್ ಆದಂಗೆ ಆಗುತ್ತೆ. ಆದರೆ ಕಿಂಗ್ ಪಿನ್ ಒಳಗಡೆ ಇನ್ನೂ ಆ ಕ್ರಿಮಿನಲ್ ಇದ್ದೇ ಇದ್ದಾನೆ ಅಂತಂತೇಳ್ಬಿಟ್ಟು ಇಲ್ಲಿ ತೋರಿಸಿದ್ದಾರೆ. ಆ್ಯಡಮನ್ನು ಅವನು ಸುಮ್ಮನೆ ಮಾತಾಡಿಸಿ ಬಿಟ್ಟಿರಲ್ಲ, ಅವನನ್ನು ಕೂಡ ಹಾಕಿರ್ತಾನೆ. ಅದೇ ಹಳೆ ಕ್ರಿಮಿನಲ್ ಮೈಂಡು ಅವ್ನಿಗೀಗಲೂ ಇದೆ. ಆದರೆ ಸಮಾಜದ ಮುಂದೆ ಪೋಸ್ ಕೊಡ್ತಾ ಇದ್ದಾನೆ ಅಂತಂತೇಳ್ಬಿಟ್ಟು ಗೊತ್ತಾಗುತ್ತೆ. ಇತ್ತ ಕಡೆ ಕಿಂಗ್ ಪಿನ್ನೂ ಚೇಂಜ್ ಆಗಿಲ್ಲ, ಅತ್ತ ಕಡೆ ಡೇರ್ ಡೆವಿಲ್ಲೂ ಚೇಂಜ್ ಆಗಿಲ್ಲ. ಇದ್ರ ನಡುವೆ ಈ ಆ್ಯಡಮ್ಮೆ ಊರು ತುಂಬ ರಕ್ತದಿಂದ ಬಣ್ಣ ಬಳಕೊಂಡು ತಿರುಗಾಡ್ತಾ ಇರೋಂಥ ಮ್ಯೂಸು ಅನ್ನೋ ರೀತಿ ಪೋಟ್ರೆ ಮಾಡಿದ್ದಾರೆ. ಆದರೆ ಅದು ಬೇರೆ ಬೇರೆ. ಮ್ಯೂಸ್ ಯಾರು, ಏನು ಕತೆ, ಅದೆಲ್ಲ ನಮಗೆ ಮುಂದೆ ಗೊತ್ತಾಗ್ತಾ ಹೋಗುತ್ತೆ. ಇದಿಷ್ಟು ಈ ಎಪಿಸೋಡ್ನ ಕತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.